ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಅರಣ್ಯಕಾಂಡ. ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಇದು ಶರಭಂಗ ಮುನಿಯ ದರ್ಶನವಾಗುವಂಥ ಒಂದು ಪ್ರಸಂಗ. ದೇಖಿ ರಾಮ ಮುಖ ಪಂಕಜ ಮುನಿಬರ ಲೋಚನ ಭೃಂಗ ಸಾದರ ಪಾನ ಕರತ್ ಅತಿ ಧನ್ಯ ಜನ್ಮ सरभंग कह मुनि सुनु रघुबीर कृपाला संकर मानस राज मराला जात रहेवु बिरंची के धामा सुनेवु ये हहि रामा चितवत पंथ रहेवु दिन राती अब प्रभु देखी जुड़ानी छाती नाथ सकल साधन मैं हीना कीन्ही कृपा जानी जन दीना सो कछु देव नमोहि निहोरा निज पन राखेवु जन मन चोरा तब लगी रहहु दीन हित लागी जब लगी मिलौ तुम्हि तनु त्यागी जोग जग जप तप व्रत कीन्हा प्रभु कह देई भगति भर लीन्हा ये ही विधि सर रचि मुनि सर भंगा बैठे ಹೃದಯ ಛಾಡಿ ಸಬ ಸಂಗ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಶ್ರೀ ರಾಮ, ಲಕ್ಷ್ಮಣ ಮತ್ತು ಸೀತಾ ಇವರು ಶರಭಂಗ ಮುನಿಯ ಆಶ್ರಮಕ್ಕೆ ಬರ್ತಾರೆ. ಶ್ರೀರಾಮಚಂದ್ರನ ಮುಖ ಕಮಲ ಮಕರಂದವನ್ನ ಆ ಮುನಿವರನ ಲೋಚನ ಭೃಂಗಗಳು ಆಸ್ವಾದನೆ ಮಾಡ್ತಾ ಆನಂದ ಪಡ್ತಾರೆ. ಅಂದರೆ ಅರ್ಥ ಏನು? ರಾಮನ ಮುಖ ಇದೆಯಲ್ಲ, ಅದು ಕಮಲದ ಹೂವಿನ ಥರ. ಅದರಲ್ಲಿರುವಂಥ ಮಕರಂದವನ್ನ ಆ ಮುನಿಯ ಕಣ್ಣುಗಳು ಭೃಂಗಗಳ ಥರ. ಈಗ ಹೂವಿನ ಮೇಲೆ ಆ ಭೃಂಗಗಳು ಹೇಗೆ ಹೋಗಿ ಅದರಲ್ಲಿರುವಂಥ ಮಕರಂದವನ್ನು ಹೀರುತ್ತೋ ಆ ರೀತಿ ಆ ಮುನಿಯ ಕಣ್ಣುಗಳು ಆ ಭಗವಂತನ ಮುಖಕಮಲದಲ್ಲಿ ಸಿಗುವಂಥ ಮಕರಂದವನ್ನು ಹೀರ್ತಾ ಇದೆ. ಈಗ ಯಾರು ಭಕ್ತರಲ್ವೋ ಅವ್ರಿಗೇನನ್ಸುತ್ತೆ, ಓ ಏನು ಆ ಮುಖದಲ್ಲಿ ಏನಿದ್ದು ಬಿಡುತ್ತೆ, ಹಾಗೆ ಹೀಗೆ ಅಂತ ಮಾತಾಡೋರು ಇದ್ದಾರೆ ನಿಜವಾಗ್ಲೂ. ಆದರೆ ಅದರ ಅನುಭವ ಯಾರಿಗಾಗಿರುತ್ತೋ ಅವ್ರಿಗೆ ಗೊತ್ತು. ಈಗ ನಾವು ಅಷ್ಟೇ ದೇವಸ್ಥಾನಕ್ಕೆ ಹೋದಾಗ ಆ ಭಗವಂತನನ್ನು ಎಷ್ಟು ನೋಡಿದ್ರೂ ಕೂಡ ನಮ್ಮ ಕಣ್ಣುಗಳಿಗೆ ತೃಪ್ತಿ ಅನ್ನೋದೇ ಆಗೋದಿಲ್ಲ. ಅಂದರೆ ಆ ಮನಸ್ಸು ಅಷ್ಟು ಇಷ್ಟಪಡುತ್ತೆ ನೋಡಬೇಕು ಅಂತಂದ್ಬಿಟ್ಟು. ಅದು ಭಕ್ತಿ ಯಾರಲ್ಲಿರುತ್ತೋ, ಭಾವ ಯಾರಲ್ಲಿರುತ್ತೋ ಅವ್ರಿಗೆ ಮಾತ್ರ ಅರ್ಥ ಆಗೋದು ಅಲ್ವಾ. ಭಗವಂತನ ಚರಣಗಳನ್ನು ಅಷ್ಟೇ ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅನಿಸುತ್ತೆ. ಎಷ್ಟೊತ್ತಾದರೂ ಕೂಡ ನಮಗೆ ಆ ತೃಪ್ತಿ ಅನ್ನೋದೇ ಸಿಗೋದಿಲ್ಲ. ಈಗ ಇರುವಂಥ ಜನಗಳಿಗೇನು ಅಂತಂದರೆ ಐಹಿಕದಲ್ಲಿರುವಂಥ ವಸ್ತುಗಳ ಮೇಲೆ, ವ್ಯಕ್ತಿಗಳ ಮೇಲೆ ಆ ರೀತಿ ಆಸಕ್ತಿ ಇದೆ. ಅದು ನಾವು ಮಾಯೆಗೆ ಒಳಗಾಗಿರೋದ್ರಿಂದ ಆ ರೀತಿ ಇದೀವಲ್ವಾ. ಅಲ್ಲಿಂದ ಈಗ ನಾವೇನು ಮಾಡಬೇಕು, ಭಗವಂತನ ಕಡೆಗೆ ಕರ್ಕೊಂಡು ಬರಬೇಕು. ಅದೇ ಕೆಲಸವನ್ನು ಈಗ ಮಾಡ್ತಾ ಇದ್ದೀವಿ. ಈಗ ನಮಗೆಲ್ಲ ಎಲ್ಲರಿಗೂ ಆ ಒಂದು ಅನುಭವ ಆಗಿರೋದಿಲ್ಲ. ಇನ್ನು ಏನೋ ಪೂಜೆ ಮಾಡ್ತೀವಿ, ಓದ್ತೀವಿ, ಕೇಳ್ತೀವಿ ಅಷ್ಟೇ. ಆದರೆ ಅದರಲ್ಲಿ ಒಂದು ಆನಂದದ ಅನುಭವ ಆಗೋದಿದೆಯಲ್ಲ, ಅದು ಹೋಗ್ತಾ 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 ನಮಗೆ ಅನುಭವಕ್ಕೆ ಬರುತ್ತೆ. ಆಮೇಲೆ ಆ ಭಗವಂತನ ಮೂರ್ತಿಯನ್ನು ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅನ್ನೋದು, ಆಮೇಲೆ ಆ ಭಗವಂತನ ವಿಚಾರಗಳನ್ನು ಕೇಳ್ತಾನೇ ಇರಬೇಕು ಅನ್ನೋದು, ಇದೆಲ್ಲ ಆಮೇಲೆ ಆಗುತ್ತೆ. ಅದು ಆದಾಗಲೇ ನಮಗೆ ಆ ಒಂದು ಸೆಳೆತ ಅಥವಾ ಆ ಭಗವಂತನಲ್ಲಿ ಒಂದು ಅಟ್ಯಾಚ್ಮೆಂಟ್ ಬರುತ್ತೆ. ಅದು ಬರ್ತಾ ನಾವು ಭಕ್ತಿಯಲ್ಲಿ ಮುಳುಗೋದಕ್ಕೆ ಶುರು ಮಾಡ್ತೀವಿ. ಆ ಭಕ್ತಿಯಲ್ಲಿ ಮುಳುಗಿದಾಗ ಆನಂದದ ಅನುಭವ ಆಗುತ್ತಲ್ಲ, ಅದು ಎಷ್ಟೇ ಕೋಟಿ ಕೊಟ್ಟರೂ ಕೂಡ ನಿಮ್ಗೆ ಆಗೋದಿಲ್ಲ. ಆಮೇಲೆ ಆ ಆನಂದದ ಅನುಭವಕ್ಕೆ ಯಾವುದೂ ಬೇಕಾಗಲ್ಲ, ನಮಗೆ ಸ್ವಯಂ ನಮಗದು ಖುಷಿ ಆಗ್ತಾ ಇರುತ್ತೆ. ಈಗ ನಾವು ಈ ಒಂದು ಪ್ರಪಂಚದಲ್ಲಿ ಖುಷಿ ಪಡಬೇಕು ಅಂತಂದರೆ ನಮಗೆ ಇನ್ನೊಂದು ವ್ಯಕ್ತಿ ಅಥವಾ ಇನ್ನೊಂದು ವಸ್ತು ಏನಾದ್ರೂ ಒಂದು ಸಪೋರ್ಟ್ ಬೇಕು ಅಲ್ವಾ, ಅದರ ಆಸರೆ ಬೇಕು. ಅದಿದ್ದರೆ ನಮಗದು ಸಂತೋಷ ಆಗುತ್ತೆ. ನನ್ನ ಹತ್ರ ಟಿ ವಿ ಇದ್ದರೆ ನನಗೆ ಸಂತೋಷ ಆಗುತ್ತೆ, ನನ್ನ ಹತ್ರ ಒಂದು ಒಳ್ಳೆ ಬಂಗ್ಲೆ ಇದ್ದರೆ ನನಗೆ ಸಂತೋಷ ಆಗುತ್ತೆ, ನನ್ನ ಹತ್ರ ಒಂದು ಕಾರ್ ಇದ್ದರೆ ನನಗೆ ಸಂತೋಷ ಆಗುತ್ತೆ. ಆದರೆ ಅದು ನಿಜವಾದ ಸಂತೋಷ ಅಲ್ಲ. ಈಗ ಕಾರ್ ಬಂತು, ಸಂತೋಷ ಆಯಿತು, ಎಷ್ಟೊತ್ತಿರುತ್ತದು, ಅದಕ್ಕೇನಾದರೂ ಆಯಿತು ತಕ್ಷಣವೇ ದುಃಖನೂ ಆಗುತ್ತಲ್ವಾ. ಆದರೆ ಭಗವಂತನ ವಿಚಾರದಲ್ಲಿ ಆ ರೀತಿ ಅಲ್ಲ, ಅದು ಸಚ್ಚಿದಾನಂದ. ಭಗವಂತ ಸಚ್ಚಿದಾನಂದ ಆಗಿರೋದ್ರಿಂದ ಶಾಶ್ವತವಾದ ಆನಂದವನ್ನು ಕೊಡ್ತಾನವನು. ನಿಜವಾಗ್ಲೂ ಈ ಜನ್ಮ ಸಿಕ್ಕಿದ್ದಕ್ಕೆ ಆ ಭಗವಂತನಲ್ಲಿ ಸಿಗುವಂಥ ಆನಂದ ಇದೆಯಲ್ಲ, ಅದನ್ನು ಪ್ರತಿಯೊಬ್ಬರೂ ಕೂಡ ಅನುಭವಿಸಲೇಬೇಕು. ಅದಕ್ಕೋಸ್ಕರನೇ ಸದ್ಗುರುಗಳಾಗಿರಬಹುದು,
ಬೇಕಾದಷ್ಟು ಮಹಾತ್ಮರಾಗಿರಬಹುದು, ಭಕ್ತರಾಗಿರ್ಬೋದು, ಯಾಕೆ ಅವರು ಬೇರೆಯವ್ರಿಗೂ ಹೇಳಬೇಕು ನಾವು ಅಂತ ಅಷ್ಟೊಂದು ತಡ್ಪಡಿಸ್ತಾರೆ ಅಂತಂದರೆ, ಇಂಥ ಒಂದು ಒಳ್ಳೆ ಜನ್ಮವನ್ನು ತಗೊಂಡು ನಾವು ಅದನ್ನು ಅನುಭವಿಸ್ಲಿಲ್ಲ ಅಂತಂದರೆ ಈ ಜನ್ಮ ಸಿಕ್ಕೂ ವೇಸ್ಟ್ ಆಗಿಬಿಡುತ್ತೆ. ಅಂಥ ಒಂದು ಆನಂದವನ್ನು ಎಲ್ಲರೂ ಸವಿಬೇಕು ಅಂತ ಅವ್ರು ಇಷ್ಟಪಡ್ತಾರೆ. ಅದಕ್ಕೋಸ್ಕರನೇ ಇಷ್ಟೆಲ್ಲ ಧರ್ಮಗ್ರಂಥಗಳನ್ನು ರಚನೆ ಮಾಡಿ ಇಟ್ಟಿರೋದು ಅಲ್ವಾ. ನಾವು ಕೂಡ ಅದನ್ನು ತಿಳ್ಕೊಳ್ಳಿ. ನಮ್ಮ ಒಳಗಡೆ ಸುಪ್ತದಲ್ಲಿ ಅಡಗಿದೆ, ನಮ್ಮ ಜ್ಞಾನದ ಭಂಡಾರನೇ ಇದೆ ನಮ್ಮ ಒಳಗಡೆ. ಅದು ಜಾಗೃತವಾಗಬೇಕು ಅಂತಂದರೆ ಈ ಹೊರಗಡೆ ಇರುವಂಥ ಈ ಧರ್ಮಗ್ರಂಥಗಳು ನಮಗೆ ಆಸರೆಯಾಗುತ್ತೆ ಅನ್ನೋದನ್ನು ಕೂಡ ನಾವು ತಿಳ್ಕೋಬೇಕು. ಈಗ ಇಲ್ಲಿ ಅವರು ಭೃಂಗಗಳ ಥರ ಆ ಆನಂದವನ್ನು ಅನುಭವಿಸ್ತಾ ಇದ್ದಾರೆ. ಶರಭಂಗರ ಬಾಳು ಧನ್ಯವಾಯಿತು. ಶರಭಂಗ ಮಹಾಮುನಿಗಳು ಹೇಳ್ತಾರೆ, ಓ ಕೃಪಾಳು ರಘುವೀರ, ಶಂಕರನ ಮನಸ್ಸು ಅನ್ನುವಂತಹ ಮಾನಸ ಸರೋವರದಲ್ಲಿ ವಿಹರಿಸುವ ರಾಜಹಂಸನೇ ಕೇಳು. ನೋಡಿ ಎಂತೆಂಥ ಮಾತುಗಳು, ಎಂತೆಂಥ ಹೋಲಿಕೆಗಳನ್ನು ಕೊಡ್ತಾರೆ ಇಲ್ಲಿ. ಶರಭಂಗರು ಭಗವಂತನನ್ನು ನೋಡಬೇಕಾದ್ರೆ ಭಗವಂತನ ಮುಖ ಒಂದು ಕಮಲದ ಹೂವು, ಅದರಲ್ಲಿರುವಂಥ ಮಕರಂದವನ್ನು ಹೀರುವಂಥ ದುಂಬಿ ಈ ಶರಭಂಗರ ಕಣ್ಣುಗಳು ಅಂತ ಹೇಳಿದ್ರಲ್ಲ. ಇಲ್ಲಿ ಶರಭಂಗ ಮುನಿಗಳು ಹೇಳ್ತಾರೆ ಶಂಕರನ ಮನಸ್ಸು ಅಂದರೆ ಆ ಪರಮೇಶ್ವರನ ಮನಸ್ಸಿದೆಯಲ್ಲ, ಅದು ಮಾನಸ ಸರೋವರಕ್ಕೆ ಹೋಲಿಸ್ತಾ ಇದ್ದಾರೆ. ಆ ಮಾನಸ ಸರೋವರದಲ್ಲಿ ವಿಹರಣೆ ಮಾಡುವಂಥ ರಾಜಹಂಸ ನೀನು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇರೋದು. ಆಮೇಲೆ ನಾನು ಬ್ರಹ್ಮಲೋಕಕ್ಕೆ ಹೋಗ್ತಾ ಇದ್ದೆ, ಅಂದರೆ ನಾನು ಈ ಪ್ರಪಂಚವನ್ನು ಬಿಟ್ಟು ಹೋಗ್ತಾ ಇದ್ದೆ. ಅಷ್ಟರಲ್ಲಿ ಶ್ರೀರಾಮ ಕಾಡಿಗೆ ಬಂದಿದ್ದಾನೆ ಅನ್ನುವಂಥ ಸುದ್ದಿ ನನ್ನ ಕಿವಿಗೆ ಬಿತ್ತು. ಆವತ್ತಿನಿಂದ ನಾನು ಹಗಲು ഇരുಳು ನಾನು ನಿನ್ನ ದಾರಿಯನ್ನು ಕಾಯ್ತಾ ಇದ್ದೆ. ಇವತ್ತಲ್ಲ ನೀನು ನಾಳೆ ಬಂದೇ ಬರ್ತೀಯ ಅಂತಂದ್ಬಿಟ್ಟು. ಈಗ ಪ್ರಭುವನ್ನು ನೋಡಿ ನನ್ನ ಹೃದಯಕ್ಕೆ ಶಾಂತಿ ಅನ್ನೋದು ಸಿಕ್ತು. ಪ್ರಭು, ನಾನು ಯೋಗ ಸಾಧನೆಗಳನ್ನು ತಿಳ್ಕೊಂಡಿಲ್ಲ, ಆದರೂ ಕೂಡ ನೀನು ನನ್ನನ್ನು ಸೇವಕ ಅಂತ ತಿಳ್ಕೊಂಡು ನನ್ನ ಮೇಲೆ ಕೃಪೆ ಮಾಡಿದೀಯಾ ದೇವ. ಇದು ನೀನು ನನ್ನ ಮೇಲೆ ಪ್ರತ್ಯೇಕವಾಗಿ ಮಾಡಿದಂಥ ಅನುಗ್ರಹ ಅಲ್ಲ, ಅಂದರೆ ನನಗೇ ನೀನು ಅನುಗ್ರಹ ಮಾಡಬೇಕು ಅಂತ ನೀನು ಈ ರೀತಿ ಮಾಡಿರೋದಲ್ಲ, ನಿನ್ನ ಸ್ವಭಾವನೇ ಆ ರೀತಿ ಅಂತ ಹೇಳ್ತಾ ಇದ್ದಾನೆ. ಅಂದರೆ ನನ್ನ ಮೇಲೆ ಕೃಪೆ ಮಾಡಬೇಕು ಅಂತ ನೀನು ಸಪ್ರೇಟಾಗಿ ಏನು ಬಂದಿಲ್ಲ, ನಿನ್ನ ಸ್ವಭಾವನೇ ಹಾಗೆ. ನನ್ನೊಬ್ಬನಿಗೆ ಅಲ್ಲ, ನೀನು ಎಲ್ಲರಿಗೂ ಕೂಡ ಈ ರೀತಿ ಕೃಪೆ ಮಾಡುವಂಥವನು. ಓ ಭಕ್ತ ಮಾನಸ ಚೋರ, ಅಂದರೆ ಏನೋ ಭಕ್ತರ ಮನಸ್ಸನ್ನು ಕದಿಯುವಂಥವನು. ಈ ರೀತಿ ಮಾಡಿ ನೀನು ನಿನ್ನ ಪ್ರತಿಜ್ಞೆಯನ್ನು ಪಾಲಿಸಿದೆಯಾ ಅಂತಂದರೆ, ಭಕ್ತರು ಕರೆದಾಗ ನೀನು ಬಂದೇ ಬರ್ತೀನಿ ಅಂತ ಹೇಳಿದೆಯಲ್ಲ, ಆ ಪ್ರತಿಜ್ಞೆಯನ್ನು ನೀನು ಪೂರ್ತಿ ಮಾಡಿದ್ಯಾ. ಅಂದರೆ ಏನು, ಇವರು ಕೂಡ ಅಂದ್ಕೊಂಡಿರ್ತಾರೆ ಅಥವಾ ಇವ್ರಿಗೂ ಮಾತು ಕೊಟ್ಟಿರಬಹುದು ಶ್ರೀರಾಮ, ನಾನು ಬರ್ತೀನಿ ಅವಾಗ ನಿನಗೆ ಮುಕ್ತಿ ಸಿಗುತ್ತೆ ಅಂತಂದ್ಬಿಟ್ಟು. ಸೊ ನೀನು ಕೊಟ್ಟ ಮಾತನ್ನು ನೀನು ನಡೆಸ್ಕೊಂಡಿದ್ಯಾ. ಅಥವಾ ಭಕ್ತರಾಗಿರೋದ್ರಿಂದ ಇವರು ಆಸೆ ಪಡ್ತಾರಲ್ವ, ಭಗವಂತ ಬರ್ತಾನೆ ನನಗೆ ದರ್ಶನ ಕೊಡ್ತಾನೆ ಅಂತಂದ್ಬಿಟ್ಟು. ಅದೇ ರೀತಿ ಭಕ್ತ ವತ್ಸಲ, ಅವನು ಭಕ್ತರ ಮನಸ್ಸನ್ನು ಕದಿಯುವಂಥವನು. ಆಮೇಲೆ ಭಕ್ತರು ಯಾವಾಗ ಕರೀತಾರೋ ಆವಾಗ ಅವನು ಬಂದೇ ಬರ್ತಾನೆ, ಬರಲೇಬೇಕು ಅಂತ ಹೇಳಿದ್ದಾರೆ. ಮತ್ತು ನೀನು ನಿನ್ನ ಪ್ರತಿಜ್ಞೆಯನ್ನು ಪಾಲನೆ ಮಾಡಿದ್ಯಾ. ನಾನು ಈ ಶರೀರವನ್ನು ತ್ಯಾಗ ಮಾಡಿ ನಿನ್ನ ಧಾಮಕ್ಕೆ ಸೇರೋ ತನಕ ನೀನು ಈ ದೀನನ ಉದ್ಧಾರಕ್ಕೋಸ್ಕರ ಇಲ್ಲೇ ನೀನು ವಿರಾಜಿಸ್ಬೇಕು, ಅಂದರೆ ಇಲ್ಲೇ ಇರಬೇಕು ನೀನು ಅಂತ ಹೇಳಿ ಅವ್ರೇನು ಮಾಡ್ತಾರೆ, ಆ ಮುನಿ ತಾನು ಆಚರಣೆ ಮಾಡಿದಂತಹ ಯಾಗ, ಯಜ್ಞ, ಜಪ, ತಪ, ವ್ರತಗಳು ಎಲ್ಲವನ್ನು ಕೂಡ ಭಗವಂತನಿಗೆ ಅರ್ಪಣೆ ಮಾಡಿ ಅದಕ್ಕೆ ಬದಲಾಗಿ ದುರ್ಲಭವಾದಂತಹ ರಾಮಭಕ್ತಿಯ ವರವನ್ನು ಪಡಿತಾರೆ. ಈ ರೀತಿ ವರವನ್ನು ಪಡೆದು ಶರಭಂಗರು ಚಿತೆಯನ್ನು ನಿರ್ಮಾಣ ಮಾಡಿ ಎಲ್ಲ ರೀತಿಯ ಆಸಕ್ತಿಯನ್ನು ಬಿಟ್ಟು ಅವರು ಚಿತಾರೋಹಣ ಮಾಡಿ ಈ ರೀತಿ ಹೇಳ್ತಾರೆ. ನೋಡಿ, ಭಗವಂತನನ್ನು ಪಡೆಯೋದಕ್ಕೆ 2 ರೀತಿಯ ಮಾರ್ಗಗಳಿದೆ. ಒಂದು ಭಕ್ತಿ ಮಾರ್ಗ, ಇನ್ನೊಂದು ವಿರಕ್ತಿ ಮಾರ್ಗ. ಅಂದರೆ ಭಕ್ತರು ಭಕ್ತಿಯಲ್ಲಿ ಅಂದರೆ ದ್ವೈತ ಅದ್ವೈತ ಅಂತಂದ್ಬಿಟ್ಟು, ದ್ವೈತದಲ್ಲಿ ಏನಾಗುತ್ತೆ, ಭಗವಂತ ಬೇರೆ ನಾನು ಬೇರೆ, ಅವನು ನನ್ನ ಒಡೆಯ ಅಂತ ಪೂಜೆ ಮಾಡ್ತಾರೆ. ಇನ್ನೊಂದೇನು ಅಂತಂದರೆ ನಾನು ಭಗವಂತ ಒಂದೇ ಅನ್ನೋದು. ಅವ್ರೇನು ಮಾಡ್ತಾರೆ, ಭಗವಂತನಲ್ಲೇ ಹೋಗಿ ಲೀನವಾಗಿಬಿಡ್ತಾರೆ. ಅವರೆಲ್ಲ ಜಪತಪಗಳನ್ನು ಮಾಡಿ ಭಗವಂತನಲ್ಲೇ ಲೀನವಾಗಿಬಿಡ್ತಾರೆ. ಆದರೆ ಇಲ್ಲಿ ಶರಭಂಗ ಮುನಿಗಳು ಹೇಳ್ತಾ ಇದ್ದಾರೆ, ನಾನು ಮಾಡಿರೋ ಎಲ್ಲವನ್ನೂ ನಿನಗೆ ಸಮರ್ಪಣೆ ಮಾಡ್ತೀನಿ, ಅದರ ಬದಲು ನನಗೆ ರಾಮಭಕ್ತಿ ಸಿಗಬೇಕು ಅಂತ ವರವನ್ನು ಅವರು
ಪಡ್ಕೊಂಡಿರ್ತಾರೆ. ಅದಕ್ಕೋಸ್ಕರ ಭಕ್ತಿಯಲ್ಲೇ ನಾನು ಇರಬೇಕು ಅಂತ ಅವ್ರಿಗಿಷ್ಟ. ನನಗೆ ನಿನ್ನಲ್ಲಿ ಒಂದಾಗೋದಕ್ಕೆ ಇಷ್ಟ ಇಲ್ಲ ನನಗೆ. ನಾನು ನಿನ್ನ ವೈಕುಂಠ ಲೋಕದಲ್ಲಿ ಬಂದು ನಿನ್ನ ಸೇವೆ ಮಾಡಿಕೊಂಡು ನಾನು ಇರಬೇಕು ನಿನ್ನ ಸೇವಕನಾಗಿ ಅನ್ನೋದೇ ಇಷ್ಟ ಅವರಿಗೆ. ಅದಕ್ಕೋಸ್ಕರ ಅವ್ರು ಹೇಳ್ತಾರೆ, ನಾನು ಎಲ್ಲಿವರೆಗೂ ನಿನ್ನ ಧಾಮಕ್ಕೆ ಹೋಗಿ ಸೇರೋದಿಲ್ವೋ ಅಲ್ಲಿವರೆಗೂ ನೀನು ಇಲ್ಲೇ ಇರಬೇಕು ಅಂತ ಅವರು ಕೇಳ್ಕೊಳ್ತಾರೆ. ಆ ರೀತಿ ವರವನ್ನು ಪಡೆದು ಶರಭಂಗರು ಏನು ಮಾಡ್ತಾರೆ, ಒಂದು ಚಿತೆಯನ್ನು ನಿರ್ಮಾಣ ಮಾಡ್ತಾರೆ. ಚಿತೆಯನ್ನು ನಿರ್ಮಾಣ ಮಾಡಿ ಅವರಲ್ಲಿ ಏನೇನೆಲ್ಲ ಆಸಕ್ತಿಗಳಿತ್ತೋ, ಅಂದರೆ ಯಾವುದ್ರಲ್ಲಿ ಅಟ್ಯಾಚ್ಮೆಂಟ್ಗಳೆಲ್ಲ ಇರುತ್ತಲ್ಲ ಎಲ್ಲವನ್ನೂ ಕೂಡ ಭಗವಂತನಿಗೆ ಸಮರ್ಪಣೆ ಮಾಡಿ ಎಲ್ಲವನ್ನು ಅಲ್ಲೇ ಬಿಟ್ಟು ಅವರು ಚಿತಾರೋಹಣವನ್ನು ಮಾಡಿ, ಅಂದರೆ ಆ ಚಿತೆಯ ಮೇಲೆ ಹೋಗಿ ಅಲ್ಲಿ ಈ ರೀತಿ ಅವರು ಹೇಳ್ಕೊಳ್ತಾರೆ. ಏನು ಹೇಳ್ತಾರೆ ಅನ್ನೋದನ್ನ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.